ಇನ್ನು ನೂತನ ಸಿಎಂ ಡಿಕೆಶಿಗೆ ಸಂಪುಟ ವಿಸ್ತರಣೆಯಲ್ಲೂ ಕೂಡ ದೊಡ್ಡ ಚಾಲೆಂಜ್. ಈಗ ಖಾಲಿ ಇರುವಂತಹ 20 ಸಚಿವ ಸ್ಥಾನಕ್ಕೆ 50ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಪೈಪೋಟಿನ ಮಾಡ್ತಿದ್ದಾರೆ. ಸಂಪುಟ ವಿಸ್ತರಣೆಯಲ್ಲೂ ಕೂಡ ದೊಡ್ಡ ಚಾಲೆಂಜ್ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ. ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿದ್ದಂಥ ಹಲವರಿಗೆ ಮೊದಲ ಹಂತದಲ್ಲಿ ಈಗಾಗಲೇ ಕೂಡ ಕೋಕ್ ಕೊಡಲಾಗಿದೆ. ಮಹಾದೇವಪ್ಪನವರು, ದಿನೇಶ್ ಗುಂಡೂರಾವ್, ಎಚ್.ಕೆ. ಪಾಟೀಲ್, ವೆಂಕಟೇಶ್, ಮಧು ಬಂಗಾರಪ್ಪ, ಎಂ.ಸಿ. ಸುಧಾಕರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲ ಪೈಪೋಟಿ ನಡುವೆ ಯಾರಿಗ ಅವಕಾಶ ಸಿಗುತ್ತೆ? ಈಗಾಗಲೇ ಕೂಡ ಸ್ಥಾನವನ್ನ ಗಿಟ್ಟಿಸಿಕೊಳ್ಳೋದಕ್ಕೆ ಪೈಪೋಟಿ ಜೋರಾಗಿದೆ. ಭವಿಷ್ಯದ ನಾಯಕತ್ವ ಸೃಷ್ಟಿ ಮಾಡಬೇಕು ಅಂತ ರಾಹುಲ್ ಗಾಂಧಿ ಸಲಹೆ ಕೊಟ್ಟಿದ್ದಾರೆ. ರಾಜ್ಯಸಭಾ ಚುನಾವಣೆ ಮುಗಿಯುವವರೆಗೂ ಸಂಪುಟ ವಿಸ್ತರಣೆ ಅನುಮಾನ. ಜೂನ್ 18ರ ಬಳಿಕ ಸಚಿವ ಸಂಪುಟ ಭರ್ತಿ ಮಾಡೋದಕ್ಕೆ ಲೆಕ್ಕಾಚಾರ ಹಾಕೊಂಡಿದ್ದಾರೆ ಹೈಕಮಾಂಡ್ ನಾಯಕರು. ಸದ್ಯಕ್ಕಂತೂ ಬೇಡ ಈಗ ಅಂತ. ಯಾಕಂದರೆ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿದ್ದಂಥ ಹಲವರಿಗೆ ಈ ಬಾರಿ ಕೋಕ್ ಕೊಡಲಾಗಿದೆ. ಹಾಗಾಗಿ ಎರಡನೇ ಹಂತದಲ್ಲಿ ಯಾರ್ಯಾರಿಗೆ ಅವಕಾಶ ಸಿಗ್ಬೋದು, ಮತ್ತೆ ಹಿರಿಯರಿಗೆ ಮಣೆ ಹಾಕ್ತಾರಾ ಅಥವಾ ಹೊಸ ಮುಖಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾರಾ, ಈ ರೀತಿಯ ಪ್ರಶ್ನೆಗಳು ಹುಟ್ಕೊಂಡಿದ್ದಾವೆ. ಸದ್ಯಕ್ಕಂತೂ ಎರಡನೇ ಹಂತದಲ್ಲಿ ಯಾವುದೇ ಆಯ್ಕೆ ಪ್ರಕ್ರಿಯೆ ಬೇಡ. ಸದ್ಯಕ್ಕೆ ರಾಜ್ಯಸಭಾ ಚುನಾವಣೆ ಇರೋದ್ರಿಂದ ಆಯ್ಕೆ ಮಾಡಬೇಕು, ಅಲ್ಲೂ ಸ್ವಲ್ಪ ಕೆಲಸ ಕಾರ್ಯಗಳಿರ್ತಾವೆ. ಅದಕ್ಕೂ ಮುಂಚೆ ಏನಾದರೂ ಮಾಡಿದ್ರೆ ಅಸಮಾಧಾನ ಸ್ಫೋಟಗೊಳ್ಳುವಂಥ ಸಾಧ್ಯತೆ ಕೂಡ ಇರ್ಬೋದು. ಯಾಕಂದರೆ 50ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಈಗಾಗಲೇ ಕೂಡ ಲಾಬಿ ಮಾಡ್ತಿದ್ದಾರೆ. ಇದರ ಜೊತೆಗೆ ಪೈಪೋಟಿಯಲ್ಲಿ ಕೂಡ ಇದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದು, ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡೋದು, ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡೋದು, ಈ ರೀತಿಯ ಯಾವ ರೀತಿಯ ಪ್ರಯತ್ನವನ್ನು ಮಾಡಬಹುದು ಆ ಎಲ್ಲ ಪ್ರಯತ್ನವನ್ನು ಈಗಾಗಲೇ ಮಾಡ್ತಿದ್ದಾರೆ. ಈ ದೃಷ್ಟಿಯಲ್ಲಿಟ್ಕೊಂಡು ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೋ ಅದು ಕೂಡ ನೋಡಬೇಕಾಗತ್ತೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರೂಪೇಶ್, ಗಮನಿಸ್ತಾ ಇದ್ದೀವಿ ಈಗಾಗಲೇ 1ನೇ ಹಂತದ ಸಚಿವರ ಆಯ್ಕೆ ಆಗಿದೆ. 2ನೇ ಹಂತಕ್ಕೆ ಹೈಕಮಾಂಡ್ ಎಲ್ಲೋ ಒಂದು ಕಡೆ ಸದ್ಯಕ್ಕಂತೂ ಬೇಡ ಅನ್ನುವಂಥ ಚರ್ಚೆ ಕೂಡ ಉಟ್ಕೊಂಡಿರುವಂಥದ್ದು. ಯಾಕಾಗಿ ಮತ್ತೆ ಯಾವ ವಿಚಾರ ಇಟ್ಕೊಂಡು ಈ ರೀತಿ ನಿರ್ಧಾರ ಮಾಡ್ತಾ ಇದೆ ಅಂತ ಅಪ್ಡೇಟ್ಸ್ ಕೊಡೋದಾದ್ರೆ ರೂಪೇಶ್. ಇಲ್ಲಿಗ ಒಟ್ಟಾರಾಗಿ ಒಂದು ಹಂತದಲ್ಲಿ ಸಂಪುಟ ವಿಸ್ತರಣೆಯನ್ನ ಮಾಡಲಾಗಿದೆ, ಸಂಪುಟ ಪುನರಚನೆಯನ್ನ ಮಾಡಲಾಗಿದೆ. ಇಲ್ಲಿಗ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಆಪ್ತರಿಗೆ ಅತಿ ಹೆಚ್ಚು ಜನಕ್ಕೆ ಅವರಿಗೆ ಹೆಚ್ಚು ಮಣೆಯನ್ನು ಹಾಕಿದ್ದಾರೆ. ಅದೇ ರೀತಿಯಾಗಿ ಒಟ್ಟಾರಾಗಿ ಮೊನ್ನೆ 13 ಜನ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು, ಅದರಲ್ಲಿ 11 ಜನ ಹಿಂದೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಸಚಿವರಾಗಿದ್ದವರು, ಅದೇ ರೀತಿಯಾಗಿ ಒಬ್ಬರು ಸ್ಪೀಕರ್ ಆಗಿದ್ದವರು, ಅದೇ ರೀತಿಯಾಗಿ ಎತ್ತಿದ್ರ ಸಿದ್ದರಾಮಯ್ಯ MLC ಆಗಿ ಅವರು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಆದ್ರೆ ಎರಡನೇ ಪಟ್ಟಿಯಲ್ಲಿ ಏನಂತ ಹೇಳಿದ್ರೆ ಹೊಸಬರಿಗೆ ಮಣೆ ಹಾಕ್ತಾರೆ ಅಂತ ಹೇಳಲಾಗ್ತಾ ಇದೆ. ಒಂದು 2-3 ಜನ ಅಥವಾ 4 ಜನಕ್ಕೆ ಹಳಬರಿಗೆ ಸಿದ್ದರಾಮಯ್ಯ ಸಂಪುಟದಲ್ಲಿದ್ದವರಿಗೆ ಒಂದು ಮಣೆ ಹಾಕಬಹುದು. ಅದೇ ರೀತಿ ಉಳಿದಂತೆ ಎಲ್ಲರಿಗೂ ಕೂಡ ಕೋಕ್ ಕೊಡಲಾಗುತ್ತೆ, ಪಕ್ಷದ ಕೆಲಸಗಳಿಗೆ ನಿಯೋಜನೆ ಮಾಡಲಾಗುತ್ತೆ ಅನ್ನುವಂತ ಚರ್ಚೆಗಳು ಶುರುವಾಗಿದೆ. ಯಾಕಂತ ಹೇಳಿದ್ರೆ ಇಲ್ಲಿಗ ಡಿ ಕೆ ಶಿವಕುಮಾರ್ ಅವರು ಯುವಕರಿಗೆ ಮಣೆ ಹಾಕಬೇಕು ಅಂತೇಳಿ ಹೊರಟಿದ್ದಾರೆ. ಅದೇ ರೀತಿಯಾಗಿ ಅದಕ್ಕೋಸ್ಕರವಾಗಿ ಈಗ ಹೆಚ್ಚು ಹಿರಿಯರಿಗೆ ಕೋಕ್ ಅನ್ನು ಕೊಡ್ತಾರೆ ಅಂತೇಳಿ ಹೇಳಲಾಗ್ತಾ ಇದೆ. ಈಗ ಆ ಕೋಕ್ ಅನ್ನು ಕೊಟ್ರೆ ಈಗ ಏನಾಗುತ್ತೆ ಅನ್ನೋದು ನೋಡ್ಕೊಳ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಒಂದ್ ಕಡೆ ಪ್ರಬಲರು ಜಮೀರ್ ಅಹಮದ್ ಇರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಅದೇ ರೀತಿ ಸಂತೋಷ್ ಲಾಡ್ ಸೇರಿದಂತೆ ಹಲವಾರು ನಾಯಕರು ನಮಗೆ ರಾಜಸ್ಥಾನ ಬೇಕೇ ಬೇಕು ಅಂತೇಳಿ ಪಟ್ಟು ಹಿಡಿದಿದ್ದಾರೆ. ಆದ್ರೆ ಹೈಕಮಾಂಡ್ ಇದನ್ನು ಯಾವ ರೀತಿ ಪರಿಗಣಿಸುತ್ತೆ, ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಯಾರ ಪರ ಒಲವನ್ನು ತೋರಿಸ್ತಾರೆ ಅನ್ನೋದನ್ನು ಕುತೂಹಲದ ವಿಚಾರ. ಅದೇ ರೀತಿಯಾಗಿ ಈಗ ಡಿ ಕೆ ಶಿವಕುಮಾರ್ ಇನ್ನೊಂದು ಸುತ್ತಿನಲ್ಲಿ ಹೈಕಮಾಂಡ್ ಚರ್ಚೆಯನ್ನು ಮಾಡ್ತಾರೆ. ಯಾರು ಕೊಡಬಹುದು, ಯಾರು ಕೊಟ್ಟರೆ ಏನಾಗುತ್ತೆ ಅನ್ನೋದನ್ನ ಕೂಡ ನಿರ್ಧಾರ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಅದೇ ರೀತಿಯಾಗಿ ಈಗ ಒಂದು ಚರ್ಚೆಯಂತೂ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ ಹಿರಿಯರಿಗೆ ಹೆಚ್ಚು ಜನ ಕೊಟ್ಟಾಗಿದೆ. ಮೊದಲ ಪಟ್ಟಿಯಲ್ಲಿ ಇರತಕ್ಕಂಥವ್ರು ಬಹುತೇಕರಲ್ಲಿ ಯತೀಂದ್ರ ಅವರು ಬಿಟ್ಟರೆ ಮತ್ತೆಲ್ಲರೂ ಕೂಡ ಹಿರಿಯ ಶಾಸಕರಾಗಿದ್ದವರು, ಹೀಗಾಗಿ ಅವರು ಮಣೆ ಹಾಕಿರಲಾಗಿದೆ. ಮುಂದಿನ ಪಟ್ಟಿಯಲ್ಲಿ ಡಿ ಕೆ ಶಿವಕುಮಾರ್ ಹೆಚ್ಚು ಜನಕ್ಕೆ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಕುತೂಹಲ ಹೆಚ್ಚಾಗ್ತಾನೆ ಇದೆ. ಅದೇ ರೀತಿಯಾಗಿ ಏನೇನು ಮಾಡಬಹುದು ಅನ್ನೋ ಕುತೂಹಲ ಕೂಡ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ ಹೊಸಬರಲ್ಲಿ ಯಾರು ಎಂಟ್ರಿ ತೆಗೆದುಕೊಳ್ತಾರೆ ಅಂತ ಹೇಳಿ ಸಾಕಷ್ಟು ಜನ ಹೊಸಬರು ಇದ್ದಾರೆ. ಕೇವಲ ಹೊಸಬರು ಮಾತ್ರ ಅಲ್ಲ, ಇನ್ನೂ ಕೂಡ 3-4 ಬಾರಿ ಅಥವಾ 4-5 ಬಾರಿ ಶಾಸಕರಾಗಿದ್ದರು, ಇನ್ನೂ ಕೂಡ ಸಚಿವರಾಗದೇ ಇದ್ರು ಕೂಡ ಒಂದು ಜನ ಇದ್ದಾರೆ. ಈಗ ಅವ್ರಿಗೆ ಏನಾದರೂ ಸಚಿವ ಸ್ಥಾನ ಸಿಗಬಹುದು ಅನ್ನೋ ನಿರೀಕ್ಷೆಗಳೀಗ ಹೆಚ್ಚಾಗ್ತಾನೆ ಇದೆ.